ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇನ್ನು 3 ದಿನಗಳ ಕಾಲ ನಾನು ದೀಪು ಈ ಒಂದು ಆಶ್ರಮದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮ ಜೊತೆ ಹಂಚ್ಕೋತೀವಿ. ಇದು ಪ್ರೀವಿಯಸ್ ದಿನ ಎಲ್ಲ ಆರ್ಗನೈಸ್ ಮಾಡಿ ಸೆಟ್ ಮಾಡಿಟ್ಟಿದ್ದೆ, 3 ದಿನ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಸ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ 8 ಗಂಟೆಗೆ ಎದ್ದು ಕೆಳಗಡೆ ಬನ್ನಿ ಅಂದಿದ್ರು. ಸೊ ಹಾಗಾಗಿ ಬೆಳಿಗ್ಗೆ ಇವಾಗ ಸ್ಟಾರ್ಟ್ ಆಯಿತು. ರೂಮ್ ಸೆಟಪ್ ಎಷ್ಟು ಚೆನ್ನಾಗಿದೆಯಲ್ಲ. ಮೊದಲನೇ ಬಾರಿ ನನ್ನ ಲೈಫ್ ಸ್ಟೈಲ್ ಇನ್ನು ಆಶ್ರಮ ಹೇಗಿರುತ್ತೆ ಅಂತ ನನಗೆ ಹೊಸ ಅನುಭವ. ಇದನ್ನು ನಿಮ್ಮ ಜೊತೆ ಡೀಟೇಲಾಗಿ ಹಂಚ್ಕೋತಾ ಇದ್ದೀನಿ ಬಿಕಾಸ್ ಒಂದಷ್ಟು ಬದಲಾವಣೆ ಆಗಿದೆ. ಈ ಜಾಗಕ್ಕೆ ಹೋಗಿ ಇಷ್ಟು ಈ ರೀತಿ ಅನುಭವ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಹಾಗೆ ಎಲ್ಲ ಡೀಟೇಲ್ಸ್ನ ಅಬ್ಸರ್ವ್ ಮಾಡ್ತಾ ಇರಿ ಆಯಿತಾ. ನಮಗೆ 8:30 ಅಷ್ಟೊತ್ತಿಗೆ ಕೆಳಗಡೆ ಬನ್ನಿ ಅಂತ ಅಂದಿದ್ರು. ಶಿವಪಾದಂ 3 ಅನ್ನೋ ಸ್ಥಾನದಲ್ಲಿ ನಾವು ಎಲ್ಲರೂ ಉಳ್ಕೊಂಡಿದ್ವಿ. ನಾವು ಇದ್ದಂಥ ಜಾಗ ಹೊರಗಡೆಯಿಂದ ಹೇಗಿತ್ತು ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಇದು ನಮ್ಮ ರೂಮ್ ಸೆಟಪ್ಪಿಂದ ಒಂದು ವಿಂಡೋ ಸ್ಪೇಸಿಂದ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಇತ್ತು ಗೊತ್ತಾ. ಹೊಸ ದಿನ, ಹೊಸತನ, ಹೊಸ ಜಾಗ, ಬೇರೆ ಹೊಸ ಪಾಸಿಟಿವಿಟಿಯಿಂದ ಎದ್ದಿರುವಂಥ ದಿನ. ಸೊ ಈ ಬ್ಯೂಟಿಫುಲ್ ವಿಡಿಯೋ ಕಲರ್ಫುಲ್ ಆಗಿರುತ್ತೆ, ಜೊತೆಗೆ ಒಂದಷ್ಟು ಒಳ್ಳೆ ವಿಚಾರಗಳು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದು ನಮ್ಮ ರೂಮಿಂದ ಹೊರಗಡೆ ಇದ್ದಂಥ ವ್ಯೂ ಚೆನ್ನಾಗಿದೆಯಲ್ವಾ. ಇವಾಗ ಬೇಗ ಫ್ರೆಶನ್ ಅಪ್ ಆಗಬೇಕು, ಕೆಳಗಡೆ ಹೋಗಬೇಕು. ನಮ್ಮ ಗೈಡ್ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಪ್ರತಿಯೊಂದು ಟೀಮ್ಗೆ ಒಬ್ಬ ವಾಲಂಟಿಯರ್ನ ಅಸೈನ್ ಮಾಡಿದರು. ನಮ್ಮ ಟೀಮಲ್ಲಿ ಇದ್ದಿದ್ದು ನಾನು, ದೀಪು, ಶ್ರೀದೇವಿ ಅವರು, ಹಾಗೆಯೇ ಅವರ ಹಸ್ಬೆಂಡ್ ವಿನಯ್ ಅವರು, ಅವರ ಪಾಪು. ಸೊ ಇಲ್ಲಿ ತುಂಬ ಬಿಸಿಲಿತ್ತು. ಕೊಯಂಬತ್ತೂರು ಅಂದರೆ ಆಬ್ವಿಯಸ್ಲಿ ತುಂಬ ಹ್ಯುಮಿಡಿಟಿ, ಹೀಟ್ ಇದ್ದೇ ಇರುತ್ತೆ. ಸನ್ಸ್ಕ್ರೀನ್ನ ಜಾಸ್ತಿ ಹಚ್ಕೋಬೇಕಾಗುತ್ತೆ. ನೀವು ಅಕಸ್ಮಾತ್ ಇಲ್ಲಿ ಹೋದರೆ ಸನ್ಸ್ಕ್ರೀನ್, ಹ್ಯಾಟ್, ಕೆಲವೊಂದು ಐಟಮ್ಸ್ ಏನು ಇಂಪಾರ್ಟೆಂಟಾಗಿ ನೀವು ಕ್ಯಾರಿ ಮಾಡಬೇಕು ಅಂತ ತಿಳಿಸ್ತೀನಿ. ಆ್ಯಂಡ್ ಈ ಥರದ ಕಾಪರ್ ಎಲಿಮೆಂಟ್ಸ್ ಅಲ್ಲಿ ಇಲ್ಲಿ ಇತ್ತು ಬಿಕಾಸ್ ಇದರಲ್ಲೇ ನೀರು ಕುಡಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಲ್ಲ. ಸೊ ಬೆಳಿಗ್ಗೆ ಎದ್ದು ಫ್ರೆಶನ್ ಅಪ್ ಆಗಿ ನೀರು ಕುಡಿದ್ಬಿಟ್ಟು ಹಾಗೆ ಹೊರಗಡೆ ಹೋದಾಗ ಇದ್ದಂಥ ವ್ಯೂ ಇಸ್ ರಿಯಲಿ ನೈಸ್. ಇದು ನಮ್ಮ ಎಂಟೈರ್ ಸ್ಪೇಸ್. ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇಲ್ಲಿದ್ದರು, ವಾಲಂಟಿಯರ್ಸ್ ಕೂಡ ಈ ಜಾಗದಲ್ಲಿದ್ದರು. ಎಷ್ಟು ಚೆನ್ನಾಗಿದೆಯಲ್ಲ ನೋಡೋದಕ್ಕೆ. ಹಾಗೆ ಕೆಳಗಡೆ ಹೋದರೆ ಒಂದು ಪುಟ್ಟದಾಗಿ ಒಂದು ಜಾಗ, ಅಲ್ಲಿ ಹಲವಾರು ಮೀನುಗಳು ಎಲ್ಲ ನ್ಯಾಚುರಲ್ ಆಗಿ ಇಟ್ಟಿದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್. ನಾನು ಕೆಳಗಡೆ ಬಂದಿದ್ದೀನಿ ಆ್ಯಂಡ್ ಎಂಥ ಬ್ಯೂಟಿಫುಲ್ ಗ್ರೀನರಿ ಇದೆ ಗೊತ್ತಾ. ಸೊ ಇಲ್ಲಿ ಈ ಡಿಫ್ರೆಂಟ್ ರೀತಿಯ ಒಂದು ಗೆಸ್ಟ್ ಹೌಸಸ್ ಇದೆ. ಇದು ಕಂಪ್ಲೀಟ್ ಅಪಾರ್ಟ್ಮೆಂಟ್ ಥರ ಬಿಲ್ಡಿಂಗ್ ಸ್ಪೇಸ್ ಇದೆ. ಇಲ್ಲಿ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಇಲ್ಲೇ ಇರೋದು. 45 ಜನಕ್ಕಿಂತ ಜಾಸ್ತಿನೇ ಇದ್ದಾರಂತೆ. ಸೊ ನನಗೆಲ್ಲ ಬ್ರೀಫ್ ಹೇಳ್ತಾ ಇದ್ರು. ಆ್ಯಂಡ್ ನಮಗೆ ಈ ಥರದ ಟ್ಯಾಗ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಕಾಲ್ಡ್ ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್ ಅಂತ. ಸೊ ಐ ಮೀನ್ ಏನು ಚೆನ್ನಾಗಿದೆ ಗೊತ್ತಾ. ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್. ಇಲ್ಲಿ ಬಂದಿದ್ದ ತಕ್ಷಣವೇ ನಾವಿರುವಂಥ ರೀತಿ ಕೂಡ ಬದಲಾಗುತ್ತೆ. ಸೊ ನಾವು ಎಲ್ಲಿರ್ತೀವೋ ಅದ್ರ ತಕ್ಕಂತೆ ನಮ್ಮ ಮನಸ್ಥಿತಿ ಹೇಗೆ ಚೇಂಜ್ ಆಗುತ್ತೆ ಅಲ್ಲ. ಸೊ 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಇದೆ ಅಂತ ಅಂದರು. 8:30 10:30 11 ಗಂಟೆ ತನಕ ಬ್ರೇಕ್ಫಾಸ್ಟ್ ಇದೆ. ದೀಪು ಅವರು ಆ್ಯಸ್ ಯೂಶ್ವಲ್ ಮಲಗಿದ್ದಾರೆ. ಬಟ್ ನಾನಿನ್ನೇನೋ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಶ್ರೀದೇವಿ ಅವರು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅವ್ರು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ, ಹಾಗೆ ಸುತ್ತಮುತ್ತ ಹೋಗಿ ನೋಡೋಣ ಅಂತ. ಬಟ್ ಇಲ್ಲಿ ನೋಡಿ, ನಾನು ಬೆಳಗ್ಗೆ ನನ್ನ ರೂಮಿಂದ ಎದ್ನ, ನಿಮಗೆ ನಾನು ಕಾಣಿಸ್ತಾ ಇದ್ದೀನ ಇಲ್ವೋ ಗೊತ್ತಿಲ್ಲ, ಕತ್ಲೆ ಇದೆ ನನಗೆ ಸ್ವಲ್ಪ. ಬೆಳಗ್ಗೆ ನನ್ನ ರೂಮಿಂದ ಎದ್ನ, ಅಲ್ಲಿ ನೋಡಿ ಮೌಂಟೇನ್ಸ್, ಅಲ್ಲಿ ಆಕಾಶ ಅಂದರೆ ಸ್ಕೈ ಕಲರ್ ಹೆಂಗಿದೆ ಗೊತ್ತಾ. ಗ್ರೀನ್, ವೈಟ್ ಕ್ಲೌಡ್ಸ್, ಬ್ಲೂ ಸ್ಕೈ. ನಾವು ಒಂಥರ ಸಿನಿಮಾದಲ್ಲಿ ಎಲ್ಲ ನೋಡ್ದಂಗಿದೆ. ಆಮೇಲೆ ಇದು ಹಳ್ಳಿ ಸ್ಟೈಲಲ್ಲಿ ನಮ್ಮ ಮನೆಯಲ್ಲೆಲ್ಲ ಇತ್ತು. ಈ ಥರದ್ರಲ್ಲಿ ಕಂಪೌಂಡ್ ಮಾಡಿ ಇಲ್ಲಿ ಕಟ್ಟಾಕಿದ್ದಾರೆ. ಲುಕ್ ಅಟ್ ದಿಸ್, ಸೋ ಥಾಟ್ಫುಲ್. ಆ್ಯಂಡ್ ಬಿಲ್ಡಿಂಗ್ ಕಲರು ರಾಸ್ಟಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ಹೊಸ ಬಿಲ್ಡಿಂಗ್ ಅನಿಸುತ್ತೆ. ಆಶ್ರಮ ಅಂದರೆ ಈ ರೀತಿ ಇರುತ್ತೆ ಅಂತ ಗೊತ್ತಾಗಿದೆ ನನಗೆ ಇಲ್ಲಿ ಬಂದ ಮೇಲೆ. ಈ ಕಡೆ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ನಾವು ಉಳ್ಕೊಳ್ಳೋ ರೂಮ್ ಈ ಕಡೆ ಇದೆ, 2nd ಫ್ಲೋರಲ್ಲಿ 214. ಸೊ ಈ ಬಿಲ್ಡಿಂಗಲ್ಲಿ ನಾವಿರೋದು. ನಾವು ಉಳ್ಕೊಂಡಿರುವಂಥ ಸ್ಟೇದು ಎಂಟ್ರೆನ್ಸ್ ಈ ಥರ ಇದೆ. ಇನ್ನು ಎಂಟೈರ್ ಮ್ಯಾಪ್ ಆಶ್ರಮದ್ದು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ. ಹಾಗೆಯೇ ಬೆಳಿಗ್ಗೆ ಇದ್ದಿದ್ದು ಸುಕ್ಕು ಕಾಫಿ ಅಂತ ತುಂಬಾ ಡಿಫ್ರೆಂಟ್ ಆಗಿತ್ತು. ಇದು ಆ್ಯಕ್ಚುಲಿ ಕಾಫಿ ಇಲ್ಲ ಇದರಲ್ಲಿ. ಸಡನ್ ಆಗಿ ಯಾಕೆ ನಾನು ದೀಪು ಆಶ್ರಮದ ಕಡೆ ಹೊರಟ್ವಿ, ಏನಿತ್ತು ಇಲ್ಲಿ ಅಂಥದ್ದು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹರ್ಬಲ್ ಟೀ ಇತ್ತು, ಸೊ ಅದನ್ನು ಕೊಡ್ತೆ. ಜಾಗ್ರಿಯಿಂದ ಮಾಡಿದ್ದಾರೆ. ಕಪ್ನ ಯಾರು ವಾಶ್ ಮಾಡಬೇಕು? ನಾವೇ ವಾಶ್ ಮಾಡಬೇಕು. ಸೊ ಇಲ್ಲಿ ಅದರ ಫೆಸಿಲಿಟಿ ಇದೆ. ಇಷ್ಟರಲ್ಲೇ ಶ್ರೀದೇವಿ ಅವರು ಹಾಗೆಯೇ ಅವರ ಹಸ್ಬೆಂಡ್ ರೆಡಿಯಾಗಿ ಬಂದರು ಗೊತ್ತಾ. ಆ್ಯಂಡ್ ಈ ಪಾಪು ಎಷ್ಟು ಮುದ್ದಾಗಿ ರೆಡಿಯಾಗಿದೆ ನೋಡಿ. ಆಲ್ಸೋ ದೀಪು ಅವರು ಕೂಡ ಬೇಗ ಎದ್ದಿದ್ದಾರೆ ಬಿಕಾಸ್ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಹೇಗಿದೆ ಕಂದ ಎಕ್ಸ್ಪೀರಿಯನ್ಸ್ ಈ ಥರ?
ಇನ್ನು ಶುರು ಅಲ್ಲ, ಚೆನ್ನಾಗಿದೆ. ನೋಡಿ, ಕರೆಕ್ಟಾಗಿ ಹೇಳಿದ್ರು. ನಮ್ಮಮ್ಮ, ಅಪ್ಪಾಜಿ, ಮಾಮ, ಮಾಮಿ ಎಲ್ಲರೂ ನಗ್ತಾರೆ ಈ ಡೈಲಾಗ್ಗೆ ಮಾತ್ರ. ಇನ್ನೂ ಶುರು ಅಲ್ಲ, ಚೆನ್ನಾಗಿದೆ, ಆಮೇಲೆ ನೋಡೋಣ. ಸೊ ನಾನು ದೀಪು ಇಬ್ರು ಆಶ್ರಮಕ್ಕೆ ಹೋಗೋ ಮುಂಚೆನೆ ಶಾಪಿಂಗ್ ಮಾಡಿದ್ವಿ. ಬಿಕಾಸ್ ಕೆಲವೊಂದು ಔಟ್ಫಿಟ್ ಗೈಡ್ಲೈನ್ಸ್ ಇರುತ್ತೆ, ಹಾಗೆಯೇ ಮೇಕಪ್ ಸಿಂಪಲ್ ಆಗಿರಬೇಕು. ಕೆಲವೊಂದು ವಿಚಾರಗಳು ಅವ್ರು ಹೇಳಲ್ಲ, ಬಟ್ ನಮಗೆ ಅನ್ಸುತ್ತೆ ಈ ಥರ ಇದ್ರೆ ಬೆಟರ್ ಅಂತ. ಸೊ ನಾನು ಈ 3 ದಿನ ಅಲ್ಲಿದ್ದಂಥ ಟೈಮ್ನಲ್ಲಿ ಸಿಂಪಲ್ ಮೇಕಪ್ ಜೊತೆಗೆ ಸಿಂಪಲ್ ಇಂಡಿಯನ್ ಔಟ್ಫಿಟ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೆ ವಿತ್ ಲಿಟಲ್ ಫ್ಯೂಷನ್ ಫಿಟ್ಸ್. ಸೊ ಮೇಕಪ್ ಆ್ಯಂಡ್ ಲಿಪ್ಸ್ಟಿಕ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಐ ಲವ್ ಮೈ ಲಿಪ್ಸ್ಟಿಕ್ ಶೇಡ್ಸ್. ನೀವು ಪ್ರತಿದಿನದ ಫೋಟೋಸಲ್ಲಿ ನೋಡ್ತಾ ಇದ್ರೆ ಇಟ್ಸ್ ಆಲ್ ನ್ಯೂಡ್ ಶೇಡ್ಸ್. ನಾನು 3 ದಿನಾನು ಮಾಮಾ ಅವ್ರ ಥರ ಈ ಲಿಪ್ಸ್ಟಿಕ್ ಶೇಡ್ಸ್ನ ಹಾಕಿದ್ದೀನಿ. ಆ್ಯಂಡ್ ಇದು ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್, ಹೊಸದಾಗಿ ಲಾಂಚ್ ಆಗಿರೋದು. ಬ್ಯೂಟಿಫುಲ್ ಆಗಿದೆ, ಮ್ಯಾಟ್ ಫಿನಿಶ್ ಬೇಕು, ಜೊತೆಗೆ ಕ್ರೀಮಿ ಆ್ಯಂಡ್ ಸ್ಮೂತ್ ಟೆಕ್ಸ್ಚರ್ ಬೇಕು ಅಂದರೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಹಲವಾರು ಶೇಡ್ಸ್ ಇದೆ, ಲೈಕ್ ದಿಸ್ ಬ್ಯೂಟಿಫುಲ್ ರೆಡ್ ಶೇಡ್ ಕೂಡ ಇದೆ, ಅದನ್ನು ಕೂಡ ಪರ್ಚೇಸ್ ಮಾಡಿದ್ದೆ, ಬಟ್ ಅಲ್ಲಿ ನಾನು ಯೂಸ್ ಮಾಡಿರಲಿಲ್ಲ. ಒಟ್ಟು 9 ಶೇಡ್ಸ್ ಇದ್ದರೆ ನಾನು 4 ಶೇಡ್ಸ್ನ ಆಯ್ಕೆ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ಯೂಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆಯೇ ಇಂಟೆನ್ಸ್ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ಸ್ 8 ಗಂಟೆ ಕಾಲ ಬರುತ್ತೆ. 3 ಬಟರ್ ವೈಟಮಿನ್ ಇ ಎಲಿಮೆಂಟ್ಸ್ ಕೂಡ ಇದರಲ್ಲಿದೆ. ಜೊತೆಗೆ ನಾನ್ ಡ್ರೈ ಫ್ಲೇಕ್ ಪ್ರೂಫ್ ಕೂಡ, ಹಾಗೆಯೇ ಮೇಡ್ ಸೇಫ್ ಸರ್ಟಿಫೈಡ್. ನಿಮಗೂ ಮಾಮಾವರ ಒಂದು ಬ್ಯೂಟಿಫುಲ್ ಲಿಪ್ಸ್ಟಿಕ್ ಶೇಡ್ಸ್ ಬೇಕು ಅಂದರೆ ನನ್ನ ಕೂಪನ್ ಕೋಡ್ VEEK 2024 ಅಂತ ಯೂಸ್ ಮಾಡಿದ್ರೆ ನಿಮಗೆ ಫ್ಲಾಟ್ 20% ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾವತ್ ವೆಬ್ಸೈಟ್ ಆ್ಯಂಡ್ ಆ್ಯಪ್. ಜೊತೆಗೆ ಈ ಪ್ರಾಡಕ್ಟ್ಸ್ ನಿಮಗೆ ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಅಮೆಝಾನ್ ಹಾಗೆಯೇ ಸುತ್ತಮುತ್ತ ಇರುವಂಥ ಮಾಮಾವತ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೆನಪಿರಲಿ, ನಿಮ್ಮ ಫೀಡ್ಬ್ಯಾಕ್ ಯಾವುದೇ ಇರಲಿ, ಮಾಮಾವತ್ ಆಸ್ ಅ ಬ್ರ್ಯಾಂಡ್ ಅದನ್ನ ಕನ್ಸಿಡರ್ ಮಾಡ್ತಾರೆ. ಆನಿಯನ್ ಶಾಂಪೂ ಬಗ್ಗೆ ತುಂಬಾನೇ ಫೀಡ್ಬ್ಯಾಕ್ಸ್ ಇತ್ತು, ಅದನ್ನ ಕನ್ಸಿಡರ್ ಮಾಡಿ ಮತ್ತೆ ರಿಸರ್ಚ್ ಮಾಡಿ ಇಂಪ್ರೂವೈಸ್ಡ್ ವರ್ಷನ್ ಇವಾಗ ಮಾಡಿದ್ದಾರೆ. ಸೊ ಆಲ್ವೇಸ್ ನಿಮ್ಮ ಫೀಡ್ಬ್ಯಾಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಓಕೆ, ನಾನು ದೀಪು, ಶ್ರೀದೇವಿ ಅವರು, ಅವರ ಹಸ್ಬೆಂಡ್ 4 ಜನಕ್ಕೆ ಇದ್ದಿದ್ದು ನಮ್ಮ ಗೈಡ್ ಇವರು. ಸೊ ಹಾಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ಅಂತ ಯೋಚನೆ ಮಾಡಿದ್ವಿ. ಬಿಕಾಸ್ ಇನ್ನ ಯಾರೂ ಬಂದಿರಲಿಲ್ಲ. ನಮ್ಮ ಜೊತೆಗೆ 45 ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದರು. ಎಲ್ಲರೂ ಬರಬೇಕಾಗಿತ್ತು. ಆ್ಯಂಡ್ ಅವ್ರು ಬರೋ ಅಷ್ಟೊತ್ತಿಗೆ 11 ಗಂಟೆ ಟೈಮ್ ಅಂತ ಕೊಟ್ಟಿದ್ರು, 1 ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅಷ್ಟರಲ್ಲಿ ಇನ್ನೇನು ಮಾಡೋದು, ಎಲ್ಲ ಕಡೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಇದು ಎಂಟ್ರೆನ್ಸ್. ಏನು ಗೊತ್ತಾ, ಇಲ್ಲಿ ಇದನ್ನು ಪ್ರಶಾಲ ಅಂತ ಕರಿತೀವಿ. ಸೊ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಫುಟ್ವೇರ್ನ ಇಟ್ಟು ಹಾಗೆ ಎಂಟ್ರಿ ಮಾಡಿದ್ರೆ ಇದು ಯಾವ ಸ್ಪೇಸ್ ಗೊತ್ತಾ, ನಮ್ಮ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮಾಡುವಂಥ ಸ್ಥಾನ ಇದೇ ಆಗಿರುತ್ತೆ. ಒಂದು ದೊಡ್ಡ ರೆಸಾರ್ಟ್ ಪ್ರಾಪರ್ಟಿ ಥರ ಇಲ್ವಾ, ಎಷ್ಟು ವಿಶಾಲವಾಗಿದೆ. ಹಾಗೆಯೇ ಗ್ರೀನರಿ, ಕಲರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವಾ. ಇಲ್ಲಿರುವಂಥ ವಾಲಂಟಿಯರ್ಸ್ ಯಾವುದೇ ರೀತಿಯ ಪೇಯ್ಡ್ ವರ್ಕ್ನ ಮಾಡ್ತಾ ಇಲ್ಲ. ಎಲ್ಲದನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ ಲೈಫಲ್ಲಿ ಗಿವಿಂಗ್ ಅನ್ನೋ ಕೆಲಸನ ಮಾಡಬೇಕು, ಅಂದರೆ ಇನ್ನೊಬ್ಬರಿಗೆ ನಮ್ಮ ಕೈಯಿಂದ ಸಹಾಯ ಮಾಡಬೇಕು ಅನ್ನೋ ಕೆಲಸ. ಎಷ್ಟು ಚೆನ್ನಾಗಿರುವಂಥ ಆಲೋಚನೆ ಅಲ್ವಾ. ಎಲ್ಲದನ್ನು ಬಿಟ್ಟು ದುಡ್ಡು ಬೇಡ, ಏನು ಬೇಡ, ಬಟ್ ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕು ಅನ್ನೋ ಆಸೆ. ಇದು ನಮ್ಮ ಬ್ರೇಕ್ಫಾಸ್ಟ್ ಮೆನು ಆಗಿತ್ತು ಇವತ್ತಿಗೆ. ಆ್ಯಂಡ್ ಕುತ್ಕೊಳ್ಳೋದಕ್ಕೆ ಈ ಥರದ ಜಾಗ ಇರುತ್ತೆ ಕೆಳಗಡೆ. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಗೊತ್ತಾ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೇನು ಮಾಡೋಣ, ಎಲ್ಲ ಹೊಸ್ತು. ಅವ್ರು ಹೇಳ್ತಾ ಇದ್ದಾರೆ ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಎಲ್ಲಿಗೆ ಹಾಕಬೇಕು, ನಮ್ಮ ಪಾತ್ರೆನ ನಾವೇ ವಾಶ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಆಶ್ರಮ ಒಂದು ಅನುಭವ ಹೇಗಿರುತ್ತೆ. ಒಂದೊಂದು ಆಶ್ರಮ ಒಂದೊಂದು ರೀತಿನಲ್ಲಿ ಇರುತ್ತೆ. ಈ ಆಶ್ರಮದ ಉದ್ದೇಶನೇ ಬೇರೆ ರೀತಿ. ಇದು ನಮ್ಮ ಓಲ್ಡ್ ಏಜ್ ಹೋಮ್ಸ್ ಥರ ಅಥವಾ ಆಫನೇಜ್ ಹೋಮ್ಸ್ ಥರದ ಆಶ್ರಮ ಅಲ್ಲ. ಈ ಆಶ್ರಮದ ಉದ್ದೇಶ ಏನು, ಇಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸದ್ಗುರು ಅವರು ಸ್ಟಾರ್ಟ್ ಮಾಡಿರುವಂಥ ಈಶಾ ಫೌಂಡೇಶನ್ ಅದೇ ಆಶ್ರಮ ಇದು. ಒಟ್ಟು ಜಾಗ ಎಷ್ಟಿದೆ ಗೊತ್ತಾ, 400 ಎಕರೆ ಜಾಗದಲ್ಲಿ ಇರುವಂಥ ಆಶ್ರಮ ಇದು. ಯಾವಾಗಲೂ ರೆಸಾರ್ಟ್ಸ್ಗೆ ಅಂತ ಹೋಗ್ತಾ ಇದ್ವಿ, ಇದು ಒಂಥರ ಬೇರೆ ರೀತಿಯ ಅನುಭವ. ಇವಾಗ ಶಾಪಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಷ್ಟು ದೊಡ್ಡ ಜಾಗದಲ್ಲಿ ಓಡಾಡೋದು ಹೇಗೆ? ವಾಲಂಟಿಯರ್ಸ್ಗೆ ಈ ಥರದ ಸೈಕಲ್ಸ್ ಅವ್ರದ್ದೇ ಇರುತ್ತೆ, ಅಥವಾ ಈ ಬೈಕ್ಸ್ ಅವ್ರದ್ದೇ ಬೈಕ್ಸ್ ಕೂಡ ಇರುತ್ತೆ. ಇನ್ನು ನಾವು ಗೆಸ್ಟ್ ಆಗಿ ಹೋದರೆ ಅಥವಾ ಆಶ್ರಮದಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋದರೆ ಈ ಥರ ಬುಲಕ್ ಕಾರ್ಟ್ ಸರ್ವಿಸ್ ಕೂಡ ಇರುತ್ತೆ, ಬಗ್ಗೀಸ್ ಕೂಡ ಇರುತ್ತೆ. ಅಥವಾ ನಡ್ಕೊಂಡು ಹೋಗಬೇಕು ಅಂತ ಅನಿಸಿದ್ರೆ ಅದೇ ರೀತಿನಲ್ಲಿ ಹೋಗ್ಬೋದು. ಇದು ಭಿಕ್ಷಾ ಅಂತ ಅಂದರೆ ಇದರ ಅರ್ಥ ಇದು ಭೋಜನ ಶಾಲೆ. ಹಾಗೆ ಮುಂದಕ್ಕೆ ಹೋಗ್ತಾ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಜನರು ಅಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಪಿಕಾಕ್ಸ್, ಎಷ್ಟು ಪಿಕಾಕ್ಸ್ ನೋಡೋದಕ್ಕೆ ಸಿಗುತ್ತೆ ಗೊತ್ತಾ. ನೀವು ಅಕಸ್ಮಾತ್ ಈಶಾ ಫೌಂಡೇಶನ್ಗೆ ಬಂದರೆ ಇಲ್ಲಿ ಈ ಥರದ ವೆಲ್ಕಮ್ ಪಾಯಿಂಟ್ ಕೂಡ ಇರುತ್ತೆ. ನಮ್ಮನ್ನು ಈ ಪ್ರೋಗ್ರಾಮಿಗೆ ಕರೆದಾಗ ಯಾವುದೇ ರೀತಿಯ ವೀಡಿಯೋಸ್ ಮಾಡಿ ಅಂತ ಪ್ರೆಷರ್ ಹಾಕಿರಲಿಲ್ಲ. ನಮಗೆ ಇಷ್ಟ ಇದ್ದರೆ ಮಾಡ್ಬೋದು ಅಂತ ಅಂದಿದ್ರು. ಹಾಗೆ ಸುಮ್ಮನೆ ಕ್ಯಾಪ್ಚರ್ ಮಾಡಿ ನನಗೆ ಆದಂಥ ಅನುಭವ ಅದ್ಭುತವಾಗಿತ್ತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ನಿಮಗೆ ರೆಸಾರ್ಟ್ಸ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ವೆಕೇಷನ್ಸ್ ಬೇಡ, ದುಡ್ಡು ವೇಸ್ಟ್ ಆಗುತ್ತೆ, ಬಟ್ ಅಂದ್ರೂ ಒಂದು ಬ್ರೇಕ್ ಬೇಕು ಅಂತ ಅನಿಸಿದ್ರೆ ಈ ಥರದ ಜಾಗಕ್ಕೆ ಒಂದ್ಸತಿ ಆದರೂ ಲೈಫಲ್ಲಿ ಬನ್ನಿ. ತುಂಬ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿಂದ ನಾವು ಬಂದಿದ್ದು ಈಶಾ ಶಾಪಿಂಗ್ ಪ್ಲೇಸ್ಗೆ. ಇದು ಈಶಾ ಲೈಫ್ ಅಂತ ಕರಿತೀವಿ. ಬಿಕಾಸ್ ದೀಪು ಅವ್ರಿಗೆ ಹಾಗೆ ಇಲ್ಲಿಂದ ಒಂದು ಫಸ್ಟ್ ಡೇಗೆ ಸ್ಪೆಷಲ್ ಆಗಿ ಇರಲಿ ಅಂತ ಒಂದು ಔಟ್ಫಿಟ್ನ ಸೆಲೆಕ್ಟ್ ಮಾಡೋದಕ್ಕಂತ ಬಂದ್ವಿ. ಫೈನಲಿ ಒಂದು ಔಟ್ಫಿಟ್ ಸಿಕ್ತು.
ಇವಾಗ ಬೇಗ ರೆಡಿ ಆಗಬೇಕು, ಯಾಕಂದರೆ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದಾರೆ ಆ್ಯಂಡ್ ನಮ್ಮ ಪ್ರೋಗ್ರಾಮ್ ಇವತ್ತಿಂದ ಈಗ ಸ್ಟಾರ್ಟ್ ಆಗುತ್ತೆ. ಡೇ 1ಗೆ ನಮ್ಮಿಬ್ರು ಔಟ್ಫಿಟ್ ಇದು ವೆಸ್ಟ್ ಸೈಡ್ ಇಂದ, ಬಟ್ ಇವ್ರದ್ದು ಇಲ್ಲೇ ಇವತ್ತು ಇವಾಗಲೇ ಶಾಪಿಂಗ್ ಮಾಡಿದ್ದು. 1 ಗಂಟೆ ಆಗಿದೆ, ಊಟದ ಸಮಯ, ಹೊರಡೋಣ. ಲಂಚ್ ಟೈಮ್ ಆಗಿದ್ರಿಂದ ಫಸ್ಟ್ ನಮ್ಮ ಲಂಚ್ ಇತ್ತು. ಇದು ಸಾತ್ವಿಕ್ ಫುಡ್ ಅಂತ ಕರಿತೀವಿ ಇದನ್ನು. ಆಯುರ್ವೇದಿಕ ಪ್ರಾಕ್ಟೀಸಲ್ಲಿ ಇದನ್ನೇ ಕನ್ಸ್ಯೂಮ್ ಮಾಡೋದು. ನಮ್ಮ ಎನರ್ಜಿನ ಇಂಕ್ರೀಸ್ ಮಾಡುತ್ತೆ, ನಾವು ಹ್ಯಾಪಿ ಆಗಿರ್ತೀವಿ, ಕಾಮ್ ಆಗಿರ್ತೀವಿ, ಮೆಂಟಲ್ ಕ್ಲಾರಿಟಿ ಕೂಡ ಇರುತ್ತೆ. ಪ್ಯೂರ್ ವೆಜಿಟೇರಿಯನ್ ಫುಡ್ ಆಗಿದ್ರೂ ನ್ಯೂಟ್ರಿಷಿಯಸ್, ಫ್ರೆಶ್ ಆ್ಯಂಡ್ ಟೇಸ್ಟಿ ಕೂಡ ಆಗಿರುತ್ತೆ. ಊಟ ಆಗಿದ ತಕ್ಷಣ ಎಲ್ಲರೂ ಫೋಟೋಸ್ ತಗೋತಾ ಇದ್ರು. ನಾವಂತೂ ಮುಂಚೆನೇ ಬಂದು ಎಲ್ಲನೂ ನೋಡ್ತಾ ಇದ್ವಿ, ಬಟ್ ಅವರು ಇವಾಗ ಬಂದಿದ್ರಲ್ವಾ, ಸೊ ಈ ಗ್ಯಾಪಲ್ಲಿ ನಾವು ಕೂಡ ಫೋಟೋಸ್ ತಗೊಂಡ್ವಿ. ಇದು ದೀಪು ಅವರ ಔಟ್ಫಿಟ್ ಆಗಿತ್ತು. ಹಾಗೆಯೇ ಅಷ್ಟರಲ್ಲೇ ಓರಿಯಂಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇದು ನಮ್ಮ ವೆಲ್ಕಮ್ ಕಿಟ್ ಆಗಿತ್ತು. ಎಷ್ಟೊಂದು ಕ್ರಿಯೇಟರ್ಸ್ ಬಂದಿದ್ರು ಗೊತ್ತಾ. ಹಾಗೆಯೇ ಇಲ್ಲಿ ಆನಿಯನ್ ಗಾರ್ಲಿಕ್ ಎಲ್ಲ ಯೂಸ್ ಮಾಡಲ್ಲ ಗೊತ್ತಾ. ಇನ್ನು ಸೌತಿಂದ ನಮ್ಮ ಬೆಂಗಳೂರಿಂದ ನಾನು, ಶ್ರೀದೇವಿ ಅವರು, ಜೊತೆಗೆ ಇನ್ನು ಇಬ್ಬರು ಕ್ರಿಯೇಟರ್ಸ್ ಇದ್ದರು. ಅವೈಸ್ ಮ್ಯಾಕ್ಸಿಮಮ್ ಜನ ನಾರ್ತ್ ಕ್ರಿಯೇಟರ್ಸೇ ಇದ್ದರು. ಓರಿಯಂಟೇಷನ್ ಪ್ರೋಗ್ರಾಮ್ ಆಗಿದ ತಕ್ಷಣ ನಮಗೆ ಹೇಳಿದ್ರು ಎಲ್ಲರ ಜೊತೆ ಹೋಗಿ ಮಾತಾಡಿ, ನಮಗೊಂದು ಟೈಮ್ ಕೊಟ್ಟಿದ್ರು. ನಮ್ಮ ಹೆಸರು, ನಾವು ಎಲ್ಲಿಂದ ಬಂದಿರೋದು, ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಶೇರ್ ಮಾಡಬೇಕು. ಬೇಸಿಕ್ಲಿ ಇನ್ನೊಬ್ಬರ ಜೊತೆ ಇಂಟರ್ಯಾಕ್ಟ್ ಮಾಡಬೇಕು, ಬಿಕಾಸ್ ನೆಕ್ಸ್ಟ್ 3 ಡೇಸ್ ಅವ್ರ ಜೊತೆನೇ ಇರಬೇಕಲ್ವ ನಾವು. ಸೊ ಆ ಫ್ರೆಂಡ್ಲಿನೆಸ್ ಅನ್ನೋದು ಬಿಲ್ಡಪ್ ಆಗಬೇಕಲ್ವ. ಅದಕ್ಕೆ ಇಷ್ಟರಲ್ಲೇ ಖುಷಿಯಾಗಿತ್ತು. ನಮಗೆ ಗೊತ್ತಾಯಿತು ಏನು ಇದೆ ನೆಕ್ಸ್ಟ್ 3 ಡೇಸ್ ಅಂತ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಎಲ್ಲ ಪ್ಲ್ಯಾನ್ ಮಾಡಿದ್ರು ಗೊತ್ತಾ. ಆ್ಯಂಡ್ ಗೇಮ್ಸ್ ಕೂಡ ಇಷ್ಟರಲ್ಲೇ ಸ್ಟಾರ್ಟ್ ಆಯಿತು. ಹಲವಾರು ಗೇಮ್ಸ್ನ ಆರ್ಗನೈಸ್ ಮಾಡಿದರು. ಎಲ್ಲರ ಜೊತೆ ಮಾತಾಡ್ತಾ ಇದ್ವಿ. ಯೋಗ ಮೆಡಿಟೇಷನ್ ಬ್ಯಾಕ್ಗ್ರೌಂಡಿಂದ, ಫುಡ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರು. ನಾವು ವ್ಲಾಗಿಂಗ್ ಕ್ಯಾಟಗರಿಯಿಂದ ಹೋಗಿದ್ರೆ, ಇನ್ನು ಕೆಲವರು ವೇಸ್ಟ್ ಮ್ಯಾನೇಜ್ಮೆಂಟ್ ಈ ಸೆಕ್ಷನಿಂದ ಬಂದಿದ್ರು. ಇಲಿಸ್ಟ್ರೇಟರ್ಸ್ ಎಲ್ಲ ಇದ್ದರು, ಏಜೆನ್ಸಿ ಕಡೆಯವರು ಕೂಡ ಇದ್ದರು ಗೊತ್ತಾ. ಹಲವಾರು ಗೇಮ್ಸ್ ಆದಮೇಲೆ ಕೊನೆಗೆ ಇವರ ರೀತಿಯ ಒಂದು ಡ್ಯಾನ್ಸ್ನ ಕೂಡ ಇಲ್ಲಿ ಅರೇಂಜ್ ಮಾಡಿದರು. ನೀವೇ ನೋಡ್ತಾ ಇದ್ದೀರಲ್ವ, ನೇಚರ್ ಮಧ್ಯ ಎಷ್ಟೊಂದು ಜನ ಇದ್ದೀವಿ ನಾವು. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಹುಡುಗಿಯರು ಚಂದ್ರಕುಂಡಕ್ಕೆ ಹೋಗ್ತಾ ಇದೀವಿ, ಹುಡುಗರು ಸೂರ್ಯಕುಂಡಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ ದೀಪು? ಅಲ್ಲಿ ಡಿಪ್ ಮಾಡಿ ನೀರಲ್ಲಿ ಮುಳುಗಿ ಎದ್ದಿ ಆಮೇಲೆ ದೇವರ ದರ್ಶನ ಮಾಡೋದಕ್ಕೆ. ಸೊ ಇಟ್ಸ್ ಗೋನ್ ಬಿ ವೆರಿ ರಿಲ್ಯಾಕ್ಸಿಂಗ್ ಅಂದ್ರು, ಜೊತೆಗೆ ತುಂಬಾ ಶುದ್ಧ ಅನ್ಸುತ್ತೆ ಅಂತ. ಸೊ ಹಾಗಾಗಿ ಪೀರಿಯಡ್ಸ್ ಅಲ್ಲಿ ಇದ್ದಾಗ ಹೋಗಬಾರ್ದು. ಹಾಗೆ ಅಲ್ಲಿ ಯಾವುದೇ ರೀತಿಯ ವಿಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಅಲೌಡ್ ಇಲ್ಲ. ಸೊ ನಮ್ಮ ಐಟಮ್ಸ್ ನಮಗೆ ಒಬ್ಬರು ವಾಲಂಟಿಯರ್ಸ್ ಇರ್ತಾರೆ, ಅವ್ರ ಹತ್ರ ಕೊಟ್ಟು ಹೋಗಬೇಕು. ಒಂದು ಹೊಸ ರೀತಿಯ ಅನುಭವ ಮಾಡ. ಸೊ ಊಟ ಆಗಿದ ತಕ್ಷಣ ಏನು ಮಾಡಿಸಿದ್ರು? ಇಂಟ್ರಡಕ್ಷನ್, ಮೆಡಿಟೇಷನ್ ಆಯಿತು. ಆಮೇಲೆ ಆಟ ಆಡಿದ್ರು. ಗೇಮ್ಸ್. ಸೊ ಏನು ಅಂದರೆ ಲೋ ಎನರ್ಜಿಯಿಂದ ಹೈ ಎನರ್ಜಿ ತನಕ ಹೋಯಿತು. ಇವಾಗ ಊಟ ಮಾಡಿ ಒಳಗಡೆ ಕೂರಿಸಿ ಈಶಾ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟು, ಸದ್ಗುರು ಅವರು ಒಂದು ವಿಡಿಯೋ ಇತ್ತು ಅದನ್ನು ತೋರಿಸಿ, ಅದಾದಮೇಲೆ ಮೆಡಿಟೇಷನ್ ಮಾಡಿಸಿ, ಆಮೇಲೆ ಗೇಮ್ಸ್ ಆಟಾಡ್ಸೋದಕ್ಕೆ ಹೋದರು. ಅದಾದಮೇಲೆ ಹೈ ಎನರ್ಜಿ ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ ಸೇರಿ. ಇವಾಗ ಈ ಡಿಪ್ಗಂತ ಬಂದಿದ್ದೀವಿ. ಧ್ಯಾನಲಿಂಗ ಹೋಗೋ ಮುಂಚೆ ಹುಡುಗರು ಸೂರ್ಯಕುಂಡ್, ಹುಡುಗಿರು ಚಂದ್ರಕುಂಡಕ್ಕೆ ಹೋಗಬೇಕು. ಯಾಕಂದರೆ ಇದನ್ನು ಎನರ್ಜಿ ಪೂಲ್ ಅಂತ ಕರೀತಾರೆ. ನಮ್ಮ ಕಾರ್ಮಿಕ್ ಬ್ಲಾಕ್ಸ್ನ ಎಲ್ಲ ಮೆಲ್ಟ್ ಮಾಡುತ್ತೆ. ಹಾಗಾಗಿ ಧ್ಯಾನಲಿಂಗನ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ. ಆ ನೀರಿಗೆ ಹೋಗ್ಬೇಕಾದ್ರೆ ತಣ್ಣಗಿರುತ್ತೆ ನೀರು, ಚಳಿ ಆಗುತ್ತೆ ಅಂತ ಅನ್ಸುತ್ತೆ, ಬಟ್ ಚಳಿನೇ ಆಗಲ್ಲ. ನಿಮಗಾಯ್ತಾ? ಫುಲ್ ಕೋಲ್ಡ್ ಇತ್ತು ನಂದು, ಬಟ್ ನಾನು ದೇವ್ರನ್ನ ನೆನೆಸ್ಕೊಂಡು ಗಟ್ಟಿ ಮನಸ್ಸು ಮಾಡ್ಕೊಂಡು ಹೋದೆ. ಸೊ ನನಗೆ ಚಳಿ ಆಗಿಲ್ಲ. ಆಮೇಲೆ ತುಂಬ ಡಿಫ್ರೆಂಟ್ ಆಗಿ ಚೆನ್ನಾಗಿ ಅನ್ನಿಸ್ತು. ಡಿಪ್ ಮಾಡ್ಕೊಂಡು ಬಂದೆ. ಶಿವಲಿಂಗ ಇತ್ತು ಅಲ್ಲಿ, ಅದನ್ನು ಮುಟ್ಟಿದೆ. ಆಮೇಲೆ ಬ್ಯೂಟಿಫುಲ್ ಆಗಿತ್ತು, ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಾದಮೇಲೆ ಏನಾಯಿತು, ಅದಾದಮೇಲೆ ನಾವು ಇಲ್ಲಿ ಬಂದ್ವಿ ಅಲ್ಲ, ಅದಾದಮೇಲೆ ಪಾಯಸ ಕುಡಿದ್ವಿ. ನಾವು ಕುಡ್ದಿಲ್ಲ, ಬಿಕಾಸ್ ನನ್ನ ಪಾಪ ಶ್ರೀದೇವಿ ಅವ್ರ ಜೊತೆ ಇನ್ನೊಂದು ಯಾರೋ ಇದ್ರು, ಅವರು ಪಾಪನೂ ಅಳ್ತಾ ಇತ್ತು. ಸೊ ಹಾಗಾಗಿ ಪಾಯಸ ಮಿಸ್ ಆಯಿತು ನಮಗೆ. ಆಮೇಲೆ ಡೈರೆಕ್ಟಾಗಿ ನಾನು ಇಲ್ಲಿಗೆ ಬಂದೆ ಧ್ಯಾನ ಮಂದಿರಾಗೆ. ಎಷ್ಟು ಚೆನ್ನಾಗಿತ್ತು, ದೊಡ್ಡ ಶಿವಲಿಂಗ ಮೂರ್ತಿ, ಒಳಗಡೆ ಫುಲ್ ಕಾಮಿಂಗ್ ಅಟ್ಮಾಸ್ಫಿಯರ್ ಅಲ್ವಾ. ನಾನು ದೀಪು ಈ ಜಾಗಕ್ಕೆ ಬರಬೇಕು ಅಂತ ಎಷ್ಟು ಸಮಯದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಗೊತ್ತಾ. ಅಷ್ಟರಲ್ಲೇ ನಮ್ಮ ಲಕ್ಗೆ ಇಂಥ ಒಂದು ಅಪಾರ್ಚುನಿಟಿ ನಮ್ಮ ಕೈಗೆ ಬಂತು. ಸೊ ಹಾಗಾಗಿ ನಾವು ಈ ಆಪರ್ಚುನಿಟಿನ ಮಿಸ್ ಮಾಡಲೇ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ಆ ನೀರಲ್ಲಿ ಐಸ್ ಕೋಲ್ಡ್ ವಾಟರ್ ಥರ ಇರುತ್ತೆ ಅದು. ಅದರಲ್ಲಿ ಡಿಪ್ ಮಾಡಿದಾಗ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಎಷ್ಟು
ಕಾಮ್ ಆಗುತ್ತೆ. ನನಗೆ ಮೈಗ್ರೇನ್ ಹೆಡ್ಡೇಕ್ ಕೂಡ ಇತ್ತು ಈ ದಿನ. ಆ್ಯಂಡ್ ಆ ಟೆನ್ಷನ್ ಎಲ್ಲ ಹೋಗಿ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಗೊತ್ತಾ. ಇಲ್ಲಿಂದ ನಾವೆಲ್ಲರೂ ಬಂದಿದ್ದು ಆದಿಯೋಗಿ ಹತ್ರ, ಬಿಕಾಸ್ ಲೇಸರ್ ಶೋ ಇರುತ್ತೆ ಪ್ರತಿದಿನ ಸಂಜೆ. ನನ್ನ ಫಸ್ಟ್ ಟೈಮ್ ಲೇಸರ್ ಶೋ ಎಕ್ಸ್ಪೀರಿಯನ್ಸ್. ಅದ್ಭುತವಾದಂಥ ಕತೆ ಹೇಳ್ತಾರೆ, ಆ ಕತೆಗೆ ತಕ್ಕಂತೆ ಆ ಒಂದು ಲೇಸರ್ ಶೋ ಮಾಡ್ತಾರೆ. ಈ ಲೈಟಿಂಗ್ಸ್ ನೋಡಿ, ಪರ್ಫೆಕ್ಟ್ ಸನ್ಸೆಟ್ ಟೈಮ್ಗೆ ಹೋಗಿದ್ವಿ. ಎಷ್ಟು ಜನ ಇದ್ರು ಗೊತ್ತಾ, ನಮಗಾಗಿ ಸ್ಪೆಷಲ್ ಚೇರ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದ್ದರೆ ಹಿಂದ್ಗಡೆ ಎಷ್ಟೊಂದು ಜನ ಬಂದಿದ್ರು ನೋಡಿ. ಸೊ ಹಾಗಾಗಿ ಎಲ್ಲರಿಗೂ ಪರ್ಮಿಷನ್ಸ್ ಇದೆ ಇಲ್ಲಿ ಬರೋದಕ್ಕೆ. ನಿಮಗೇನಾದರೂ ಕುತೂಹಲದ ಪ್ರಶ್ನೆಗಳು ಇದ್ದಲ್ಲಿ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕೇಳಿ. ಆ್ಯಂಡ್ ನನಗೆ ಆಗಿರುವಂತಹ ಅನುಭವ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹಂಚ್ಕೋತೀನಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಪೂಜೆ ಆಗಿದ ತಕ್ಷಣ ನಮ್ಮ ಡಿನ್ನರ್ ಕೂಡ ಆಯಿತು. ಆ್ಯಂಡ್ ನಿದ್ದೆ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ರೆಡಿ ಆಗಬೇಕು. ಈ ವಿಡಿಯೋ ಸೀರೀಸ್ನ ಮಿಸ್ ಮಾಡಲೇಬೇಡಿ.